ನೀತಿಯನ್ನು ನಾಶ ಮಾಡಿ ಸತ್ಯದ ನೀತಿಯನ್ನು ಎತ್ತಿ ತೋರಿಸಲು ಗಂಡು ಗಚ್ಚಿ ಹಾಕಿ ನಿಂತಿದ್ದಾನೆ ಈ ನರ ಹರಿನರ ಹಂತಕ ಶಿವ್ಯಾ. ಇಡೀ ಬ್ರಹ್ಮಾಂಡವನ ತಲೆ ಮೇಲೆ ಹೊತ್ತು ನಿಂತಿರುವ ಆದಿಶೇಷನ ಅವತಾರದ ಹಂತಕ ನಿನ್ನ ಆಸ್ತಿಯನ್ನು ಎತ್ತಿ ಹಾಕುವುದು ಅಸತ್ಯದ ಮಾತವಲ್ಲ. ಇನ್ನು 2 ದಿನದಲ್ಲಿ ನಿನ್ನ ಸರ್ವಾಸ್ತಿಗಿನ ಒಡೆಯನಾಗಿ ಮಂದಾರ ಪುಷ್ಪದಂತೆ ಅರಳಿ ನಿಂತಿರೋ ನಿನ್ನ ತಂಗಿಗೆ ಗಂಡನಾಗದೆ ಮಿಂಡನಾಗದಿದ್ರೆ ನನ್ನ ಹೆಸರು ನರ ಹಂತಕನೇ ಅಲ್ಲ. ನಮಸ್ಕಾರ ಮಾಡುತ್ತಿವ ಧನಿಕರಿಗೆ. ಹೋ ಬರಬೇಕು ಬರಬೇಕು. ಗಂಡುಗಳು ಎಣಿಸಿಕೊಂಡಿರುವ ಶಿವನನ್ನನಾದ ವಸಂತನ ಆಗಮನ ಅವಶ್ಯಕತೆ ಇದ್ದಾಗ ನನ್ನ ಮನೆಗೆ ಬಂದ ಕಾರಣ ಅವಶ್ಯಕತೆ ಇದ್ದಾಗ ಬರಬೇಕಾಗುತ್ತದೆ ಶ್ರೀಮಂತರೇ. ಅಂದ್ರೆ ನೀನು ಮಾತನಾಡ್ತಾ ಧನಿಕರಾದ ತಾವು ಈ ನಮ್ಮ ಹೊಲದಲ್ಲಿ ತಮ್ಮ ಸರಾಯಿಯನ್ನು ಪ್ರಕ್ರಿಯೆಯನ್ನು ಕಟ್ಟಬೇಡೆಂದು ಬೇಡಿಕೊಳ್ಳಲು ಬಂದಿದ್ದೇವೆ ಶ್ರೀಮಂತರೇ. ವಸಂತ ಈ ನರಹಂತಕ ಒಮ್ಮೆ ನಿರ್ಧಾರ ಮಾಡಿದ ಮೇಲೆ ಅದನ್ನು ಬದಲಿಸಲು ಆ ದೇವರಿಂದಲೂ ಸಾಧ್ಯವಿಲ್ಲ. ನಿಮ್ಮ ಹೊರದಲ್ಲಿ ಸರಾಯಿ ಫ್ಯಾಕ್ಟರಿ ಕಟ್ಟುವ ವಿಷಯದಲ್ಲಿ ಇಡೀ ಪ್ರಪಂಚವೇ ನನಗೆ ಎದುರಾಗಿ ರಕ್ತದ ಸುರಿಮೆ ಸುರಿದರು ಚಿಂತೆ ಇಲ್ಲ. ಫ್ಯಾಕ್ಟರಿ ಮಾತ್ರ ಕಟ್ಟೇ ಕಟ್ಟುತ್ತೇನೆ. ನೋಡಿ ಶ್ರೀಮಂತರೇ, ಎಷ್ಟು ದಿನ ನೀವು ನಮ್ಮ ಮನೆ ತನಿಖೆ ನೆರಳಾಗಿ ಈ ಬಡವರ ಬಾಳಿಗೆ ಮುಳ್ಳಾಗಬೇಡಿ ಶ್ರೀಮಂತರೇ, ಮುಳ್ಳಾಗಬೇಡಿ. ವಸಂತ, ನಿಮ್ಮ ಹೊಲದಲ್ಲಿ ಸರಾಯಿ ಫ್ಯಾಕ್ಟರಿ ಕಟ್ಟುವುದಕ್ಕಾಗಿ ಇಡೀ ಸರ್ಕಾರ ಏನಾರ ಹಂತಗಳೇ ಫುಲ್ ಪರ್ಮಿಷನ್ ಕೊಟ್ಟಿರುವೆ ಅಂದಾಗ ನನಗೆ ಯಾರ ಭಯವಿಲ್ಲ ಈ ನಾಡಿನಲ್ಲಿ. ಅಂದಾಗ ನೀನು ಎಷ್ಟು ಒತ್ತಿ ಬೇಡಿಕೊಂಡರೂ ಕರಗಲಾರದು ಇಲ್ಲರ ಹಂತಕನ ಮನ. ನೋಡಿ ಶ್ರೀಮಂತ, ಎಷ್ಟು ದಿನ ನೀವು ನಮ್ಮ ಮನೆ ತನಕ ನೆರಳಾಗಿತ್ತು. ಈ ಬಡವರಿಗೆ ಕಣ್ಣಾದ ನಾವು ಈ ರೀತಿ ಮಾತನಾಡುವುದು ಸರಿಯಲ್ಲ ಶ್ರೀಮಂತರೇ. ನಮ್ಮ ಹೊಲದಲ್ಲಿ ಫ್ಯಾಕ್ಟರಿ ಕಟ್ಟು ವಿಷಯವೊಂದನ್ನು ಬಿಟ್ಟು ಬೇಕಾದ್ರೆ ನನ್ನ ಪ್ರಾಣವನ್ನು ಕೊಡಿ ಅಂದರೆ ಕೊಡುತ್ತೇನೆ. ಆದರೆ ನಿಮ್ಮ ನಿರ್ಧಾರವನ್ನು ಬದಲಿಸಬೇಕು ಶ್ರೀಮಂತರೇ, ನಿಮಗೆ ಕೈ ಮುಗಿದು ಬೇಡ. ಸರಿಯಾಚೆ ಈ ನರಹಂತಕನ ನಿರ್ಧಾರ ಬದಲಾಗಬೇಕಾದರೆ ನೀನು ನಿನ್ನ ತಮ್ಮನನ್ನು ಓದಿಸಲು ನನ್ನಿಂದ ತೆಗೆದುಕೊಂಡಿರುವ 70,000 ಹಣ ಕೊಡು. ಅಂದಾಗ ಬಿಡುತ್ತೇನೆ ನಿಮ್ಮ ಹೊಲದಲ್ಲಿ ಫ್ಯಾಕ್ಟರಿ ಕಟ್ಟುವುದನ್ನು. ಇರದಿದ್ದರೆ ಆ ಸಾಲದ ಅಡವಿನಲ್ಲಿ ಬರೆದಿಕೊಡು ನಿನ್ನ ಹೆಸರಿಗಿದ್ದ ಮಡ್ಡಿ ಹೊಲ. ನೋಡು ಸಾಹುಕಾರರೇ, ಈ ವಿಷಯದಲ್ಲಿ ನನ್ನ ಪ್ರಾಣ ಹೋದರೂ ಚಿಂತೆಯಿಲ್ಲ. ಆದರೆ ಯಾವ ಕಾಲಕ್ಕೂ ನಮ್ಮ ಜಮೀನು ಮಾತ್ರ ನಿಮಗೆ ಬರೆದು ಕೊಡಲಾರೆ. ಬರೆದು ಕೊಡದಿದ್ದರೆ ಸಹಿಸಿಕೋ ಮಗಳೇ.
ಈ ದಂಡು ಹುಲಿಗಳ ನಾಯಕನಾದ ಈ ನರಹಂತಕನ ಹೊಡೆತವನ್ನು ಹೊಡೆಯಬೇಡಿ ಶ್ರೀಮಂತರೇ, ಹೊಡೆಯಬೇಡಿ. ಈ ರೀತಿ ಹೊಡೆದು ಬಡಿದು ನನಗೆ ಚಿತ್ರ ಹೀಸೆ ಕೊಟ್ಟದ್ದು ಆ ನನ್ನ ತಮ್ಮ ಶಿವ ನನಗೆ ಗೊತ್ತಾದರೆ ಆ ನಿನ್ನ ರುಂಡ ಚೆಂಡಾಡಲು ಸೇರಿದಂತ ಶಿವನಾಗಿ ಬರುತ್ತಿದ್ದಾನೆ ನನ್ನ ತಮ್ಮ ಶಿವ. ಹತ್ತೂರಿಗೆ ಒಡೆಯನಾದ ಈ ನರಹಂತಕನ ರುಂಡ ತೆಗೆಯುವಷ್ಟು ಸೂರ್ಯನಿರವಣ ನಿನ್ನ ತಮ್ಮ. ಒಂದು ವೇಳೆ ಅವನಲ್ಲಿ ಸೂರತನವು ಇದ್ದಿದ್ದರೆ ನೇರವಾಗಿ ಅವನೇ ಬಂದು ಈ ಹುಲಿಯನ್ನು ಹೆದರಿಸುತ್ತಿದ್ದ. ಅದನ್ನು ಬಿಟ್ಟು ಕೈಲಾಗದೆ ಹೇಳಿಯಂತೆ ನಿನ್ನನ್ನು ಕಳಿಸಿರನಲ್ಲ, ಅವನ್ಯಾವ ಸೂರ್ಯಲೇ ನಿನ್ನ ತಮ್ಮ. ಒಂದು ವೇಳೆ ಅವನಲ್ಲಿ ಸೂರತವೇ ರಕ್ತವೇ ಅಡಗಿದ್ದರೆ ಬಂದು ತಡೆಯಲಿ ನರಹಂತಕನನ್ನು. ಸಾವುಕಾರ, ಅಂದು ನಾನು ನನ್ನ ತಮ್ಮನ್ನು ತಡೆಯದಿದ್ದರೆ ಇಟ್ಟೊತ್ತಿಗೆ ನಿನ್ನ ಜನ ಹತ್ತು ನಾಯಿ ಹಕ್ಕಿ ಪಕ್ಷಿಗಳಿಗೆ ಅನ್ನವಾಗುತ್ತಿತ್ತು. ಅದನ್ನೆಲ್ಲವನ್ನು ನೀನು ಮರೆತು ದರ್ಪದ ಶ್ರೀಮಂತ ನಾನೇ ಅಂದು ನಿನಗೆ ಆಡಲು ಬಂದರೆ ಆ ನನ್ನ ಗಂಡುಗಲಿ ತಮ್ಮ ಬಂದ ಬರ್ತಾನೆ ಸಿಡಿದೆತ್ತ ಶಿವನಾಗಿ. ಈ ನರಹಂತಕನ ಸಿಂಹದ ಗರ್ಜನೆಗೆ ಹೆದರಿ ಹೇಡಿಯಾಗ ಕೂತ ಅವನೇ ಸಿಡಿದೆತ್ತ ಶಿವನಿನ ತಮ್ಮ. ಸುನಾಮಿ ಸುಂಟು ಗಾಳಿ ಬಿರುಗಾಳಿ ಯಾವಾಗಲೂ ಒಂದು ಸಲನೇ ಬರುದು. ಆದ ಬರತ್ತಂತ ಒಂದು ಭಯ ಇರುತ್ತೆ, ಬಂದು ಹೋದ್ಮೇಲೆ ಹವಾ ಇರುತ್ತೆ. ನಾನು ಬರುವವರೆಗೆ ಮಾತ್ರ ಬೇರೆ ಹವಾ, ಬಂದ ಮೇಲೆ ನಂದೇ ಹವಾ. ಈಗ ಯಾರು ಬ್ಯಾಡ್ಲಿ ನರ ಅಂತಕ, ಈಗ ಯಾರು ನರ ಕೆತ್ತ ಕೊಲ್ಲಬೇಡ. ಕೂಗಿದವರ ಕೂಗಿನಲ್ಲಿ ಕರದವ್ರ ಕಣ್ ಮುಂದೆ ನಿಲ್ಲೋನು ಬಾಟದ ಈ ಸೂರ ಶಿವ. ಬರೇ ಶಿವನೇ ಮರ್ಯಾದೆ, ಮರ್ಯಾದಿನ ಶಿವರಾಜ ಅಂತ ಮಗಳು. ಲೇ ಶಿವ್ಯಾ, ಶಿವ ಶಿವರಾಜನೆಂದು ಗುಬ್ಬಚ್ಚಿಯಂತೆ ನೀ ಹಾರ್ಯಾಡಿದರೆ ಸೇಡಿನ ಸರ್ಪವಾಗಿ ನಿನ್ನಂತ ಗುಬ್ಬಚ್ಚಿಗಳನ್ನು ನುಂಗಿ ನುರಿ ಬಿಡುತ್ತಾನೆ ಈ ನರಹಂತಕ. ನೀ ನನ್ನ ನುಗ್ರು ಕಚ್ಚಕ್ ಬಂದ್ರ ನಾನಿನ್ನ ಬೆಳಕು ಕತ್ತರಿಸ್ತಾನೆ. ನೀ ನನ್ನ ಬೆಳಕು ಕತ್ತರ್ಸಕ್ ಬಂದ್ರ ನಿನ್ನ ಕೈ ಕಟ್ ಮಾಡ್ತೀನಿ. ನೀ ನನ್ನ ಕೈ ಕಟ್ ಮಾಡ್ಕೊಂತ ಇಟ್ಕೋ, ಏನ್ ನಿನ್ನ ತಲೆನೇ ಕತ್ತರಿಸ್ತೀನಿ. ನೀ ನನ್ನಂತ ಗುಬ್ಬಿಚ್ಚು ನುಂಗಲು ಬಂದರೆ ಹತ್ತಾಗಿ ಹಾರವಾಗಿ ಆ ನಿನ್ನ ಸರ್ಪದೆಡೆ ಸೀದೆ ಬಿಡುವುದಿಲ್ಲ ಶಿವ. ಏ ಹರಾಮ್ ಕೋರ್ ನನ್ನ ಮಗಳೇ, ಗಂಡೆದಿಯ ಸೂರ ನಾನೆಂದು ಪುಂಡನಂತೆ ನೀ ಹಾರ್ಯಾಡಿದರೆ ಹಾರ್ಯಾಡಿ ಬರುವ ನಿನಗೆ ಬಹುದೂರಂತೆ ಎದ್ದು ನಿಲ್ಲುತ್ತಾನೆ ಎನ್ನುವುದು ನಿನ್ನ ಇತಿಹಾಸದ ಬಾಳಪುಟದಲ್ಲಿ ಬರೆದಿಟ್ಟುಕೋ ಮಗನೇ. ಇದೆಲ್ಲವನ್ನು ತಿಳಿಯದ ನನ್ನ ಮೇಲೆ ವೈರತ್ವ ಸಾಧಿಸಿದರೆ ಕೆಲವೇ ನಿಮಿಷದಲ್ಲಿ ಹಾರು ನಿನ್ನ ಪ್ರಾಣದ ಉಸಿರು ಈ ನರಹಂತಕನ ಕೈಯಲ್ಲಿ. ಕೈಯ
ಕಣ್ಣು ಕೈಯಲ್ಲಿ ಲಾಂಗು ಇದ್ರೆ ಸಾಲು, ತಲೆಯಲ್ಲಿ ಮೂಲಿ ಎದೆಯಲ್ಲಿ ಕಲಿತ ಇರಬೇಕು. ಕತ್ತು ಹುಚ್ಚು ಓಡಾಡ್ಕೊಂಡು ಕೊಟ್ಟೆ ನಾನು ಪಕ್ಕದಲ್ಲಿ ನಿಂತ್ಕೊಂಡು ನೋವನ್ನು ಬೆಕ್ಕು ನೀನು ಬಿಡ್ತೇನ? ಬಿಡಲ್ಲ, ಬಿಡಕ್ ಚಾನ್ಸೇ ಇಲ್ಲ. ನೀ ನನ್ನ ಪ್ರಾಣದ ಉಸಿರು ನಿಲ್ಲಿಸುವಂತೆ ಮುಂಚೆ ನಿನ್ನ ದೇಹ ಉಡಿಯಾಗಿ ಹೋಗೋದು ಈ ಶಿವನ ಕೈಯಲ್ಲಿ. ಈ ಶಿವ ಹುಟ್ಟಿರುವುದೇ ನಿಮ್ಮಂತ ನರ ವಗ್ರ ನರಂತಕರಿಗೆ ಸಿಳಿ ಬಿಸಿ ರಕ್ತ ಕುಡಿಯಲು ನರ ಹಂತಕ ಮುಗಿದ್ರೆ ಬಿಟ್ಟು ಬೇಡ ಶಿವಾಯುವಣ್ಣನು. ಎಂತ ಪಾಪಿಗಳನ್ನ ನೀನು ಜೈಲ ಸೇರೋದು ಬೇಡಪ್ಪ, ಬೇಡಪ್ಪ, ಬದುಕಿಕೊಳ್ಳಲಿ. ಅಣ್ಣ, ಅಂದು ನೀ ನನ್ನನ್ನು ತಡೆಯದಿದ್ದರೆ ಇಂದು ನೀನು ಕಾಲು ಹಿಡಿತಿರಲಿಲ್ಲ. ಇವನ ಚೋಟಿಗೆ ಇಟ್ಟಿಗೆ ತುತ್ತಾಗುತ್ತಿರಲಿಲ್ಲ. ಜಾಣರಿಗೆ ಮಾತಿನ ಪೆಟ್ಟು, ಕತ್ತಿಗೆ ಲತ್ತಿ ಪೆಟ್ಟಂಬಂತೆ ಇಂಥ ಕೊಬ್ಬಿದ ಕೋಣಗಳಿಗೆ ಬರೀ ಬಾಯಿ ಮಾತಿನಿಂದ ಹೆದರಿ ಯಾರಿಗೆ ಬರುದಿಲ್ಲ ಈ ಬಂಡ ಶ್ರೀಮಂತರು. ಇಂಥವ್ರು ಎದೆ ಶೀಲು ಇದ್ದೇನೋ ಶಿವ್ಯಾ, ಈ ಶ್ರೀಮಂತನ ಎದೆ ಸುಳುತ್ತಿಲ್ಲಂತೂ ಬಂದ. ನಿನ್ನಂತ ಎಷ್ಟೋ ಪುಂಡರು ಷಂಡರಾಗಿ ಬಿದ್ದಿದ್ದಾರೆ ಈ ನರ ಹಂತಗಳ ಕಾಲಡಿಯಲ್ಲಿ. ಶಿವ್ಯಾ, ನನ್ನೊಂದಿಗೆ ವೈರವತ್ವ ಸಾಧಿಸಿ ಕಳೆದುಕೊಳ್ಳಬೇಡ ನಿನ್ನ ಸರ್ವ ಆಸ್ತಿಯನ್ನು. ಈ ಗಂಡುಗಲಿ ಶಿವನು ಸರ್ವಾಸ್ತಿ ಕಸಿದಿರುವ ತೋಡುಗುಂಡಿಗೆ ನಿನಗೆ ಎಲ್ಲಿಂದ ಬರಬೇಕಲೇ ಸಾಹುಕಾರ? ಈ ಭೂಮಿಯೇ ಬಾಯಿ ಬೆರೆಯಲಿ, ಆಕಾಶವೇ ದರಗಿರಲಿ. ನಾವು ನಮ್ಮ ಹೊಲದಲ್ಲಿ ನಮ್ಮನ್ನ ಸಾಗರಿಗೆ ಆಸ್ಪತ್ರೆ ಕಟ್ಟಿಸಿ ಕೊಟ್ಟೇ ಕೊಡ್ತೇವೆ. ನೀನೇನಾದ್ರೂ ಅಡ್ಡ ಬಂದ್ರ ಕಡಿದು ನಮ್ಮ ಹೊಲದಲ್ಲಿ ಹುಗಿದು ಬಿಡ್ತೇನೆ. ಆಸ್ಪತ್ರೆ ಆಸ್ಪತ್ರೆ ಈ ಆಸ್ಪತ್ರೆ ಕಟ್ಟಿಸಿ ಕೊಟ್ಟೇ ಕೊಡುತ್ತೇನೆ ಎಂದು ಎದೆ ತಟ್ಟಿ ಹೇಳುವ ಬಡ ಶಿವ್ಯ. ಅದಕ್ಕೆ ಏನರ ಹಂತಕ ಪರಮೇಶನ ಕೊಟ್ಟರಲ್ಲೇ ನೀನು ಆಸ್ಪತ್ರೆ ಕಟ್ಟಿಸುವುದು. ಏನರ ಹಂತಕ ಎಂದಿದ್ದರು ನೀನರ ಹಂತಕನಿಗೆ ಬಂದ ಸಲಾಂ ಹೊಡಲೇಬೇಕು. ಏನರ ಹಂತಕ ನನ್ನನ್ನು ನೋಡಿದ್ರ ನಿನಗೊಂಥರ ಬಗ ಬಗ ಅಂತ ಉರಿತಿರ್ಬೇಕಲ್ಲ, ಉರಿಯಲ್ವಾ? ಮತ್ತೆ ಒಂದು ಚಿಕ್ಕ ಚೂಜಿ ತೂತ್ನಷ್ಟು ಜಾಗ ಸಿಕ್ಕರೆ ಸಾಕು. 9 ಸಲ ಅಂದರ್ ಬಾರಾಡಿದ ಮಗ ನಾನು. ಇಂಥ ದೊಡ್ಡ ಗ್ರೌಂಡಿನಾಗ ಕಬಡ್ಡಿ ಆಡಲ್ವಾ? ಲೇನರ ಅಂತಕ ನಿನ್ನ ಪರ್ಮಿಷನ್ ತೆಗೆದುಕೊಳ್ಳಲು ನೀನೇನು ಸರ್ಕಾರವಲ್ಲ, ಅದಕ್ಕೆಲ್ಲ ಸರ್ಕಾರವಿದೆ. ಸರ್ಕಾರ ಇಡೀ ಸರ್ಕಾರವೇ ಈ ನರ ಹಂತಕನ ಅಂಗೈಯಲ್ಲಿ ಆಡುತ್ತಿರುವಾಗ ಈ ನರ ಹಂತಕನ ಒಪ್ಪರಿಗೆ ಇಲ್ಲದೆ ನಿನಗೆ ಯಾವ ಸರ್ಕಾರ ಕೊಡುತ್ತದೆ ಅನುಮತಿ? ಎಂದಿದ್ದರೂ ಈ ನರ ಹಂತಕನಿಗೆ ಬಂದು ಸಲಾಂ ಹೊಡಲೇಬೇಕು. ನನ್ನ ಟಚ್ ಮಾಡಿದೆ ಒಂದು ಸೊಳ್ಳೆನೂ ಮುಟ್ಟಲ್ಲ. ಕಚ್ಚಕ್ ಬಂದ್ರ ಸಿಂಹನೂ ಬಿಡಲ್ಲ. ಹರಾಮಿ ನನ್ನ ಮಗ ನೀನು. ನೀನೇ ಹರಕಿ ಕಟ್ಕೋಬೇಕಾದ್ರೆ ಅಪ್ಪು ಕೊಟ್ಟಿದ ಮಗ ನಾನು. ಲೇನರ ಹಂತಕ ಈ ಸಮಾಜದಲ್ಲಿ ಗಂಡುಗಳಿಸುವ ಸಲ ಮಾಡಿಯೋದು 3 ಜನಕ್ಕೆ ಮಾತ್ರ. ಮೊದಲು ನನಗೆ ಜನ್ಮ ಕೊಟ್ಟ ತಂದೆ ತಾಯಿ ಗೆಂತಲು ಹೆಚ್ಚು ಪ್ರೀತಿನ ಸಾಕಿರುವ ಈ ನಮ್ಮಣ್ಣ, ನಂತರ ದೇವರು, ಆ ನಂತರ ನನ್ನ ತಾಯಿ ಅಮ್ಮಮ್ಮನನ್ನು ಬಿಟ್ಟು ಈ ಜನ್ಮದಲ್ಲಿ ನಿನ್ನಂತ ಕಟಕನಿಗೆ ಸಲಾಂ ಹೊರಗು ಸೇರಿದ ಈ ಗಂಡು ಹುಲಿಯ ಗುಂಡಿಗೆ ಶಿವ. ಲೇ ಬಡವ, ನೀನು ಆಡಿದ ಇದೇ ಮಾತು ನಿಜವಾದರೆ ನಿಮ್ಮ ಹೊಲದಲ್ಲಿ ತಿಳಿಯಲಿ ನಿನ್ನ ಗಂಡಸ್ತನದ ಪೌರಿ ನಾನು ನೋಡೇ ಬಿಡುತ್ತೇನೆ. ನೋಡು ಶ್ರೀಮತ್ತರೇ,
ನಮ್ಮಿಬ್ಬರ ಕಾದಾಟ ಹೀಗೆ ಮುಂದುವರೆದರೆ ಗುಡ್ಡದ ಎತ್ತರಕ್ಕೆ ಹೆಣದ ರಾಶಿಗಳು ಬಿದ್ದು ಶಿವನ ದೇಗುಲದಂತೆ ಇದ್ದ ನಮ್ಮ ಊರು ಸ್ಮಶಾನವಾಗೋದು ಸಂದೇಹವೇ ಇಲ್ಲ. ಸಾಹುಕಾರರೇ, ದಯವಿಟ್ಟು ನಿಮಗೆ ಇದನ್ನು ಎಲ್ಲಿಗೆ ಮುಗಿಸಿಬೇಡಿ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇವೆ. ವಸಂತ ಕೈಲಾಗದ ಹೇಡಿಯಂತೆ ಇದನ್ನು ಇಲ್ಲಿಗೆ ನಿಲ್ಲಿಸು ಎಂದು ಹೇಳುವ ವಸಂತ, ನಾಳೆ ಆಗಸ್ಟ್ 15ರಂದು ನಿಮ್ಮ ಹೊರದಲ್ಲಿ ಸರಾಯಿ ಫ್ಯಾಕ್ಟರಿ ಅಡಿಗಲು ಸಮಾರಂಭ ಖಂಡಿತ ನಡೆಯುತ್ತದೆ. ಅದನ್ನು ತಪ್ಪಿಸಲು ನಿನಗೂ ಸಾಧ್ಯವಿಲ್ಲ, ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ನರಹಂತಕ, ಈ ಶಿವ ಜೀವಂತ ಇರುವವರೆಗೂ ಅದು ಮಾತ್ರ ನಿನ್ನಿಂದ ಸಾಧ್ಯವಿಲ್ಲ. ಡೇಟ್ ಫಿಕ್ಸ್ ಮಾಡುವ. ಅದೇ ತಾರೀಖ್ ಆಗಸ್ಟ್ 15ರಂದು ನಿನ್ನ ರುಂಡ ಕಡಿದು ನಮ್ಮ ಆಸ್ಪತ್ರೆ ಅಡಗಲ್ ಸಮಾರಂಭಕ್ಕೆ ತೆಂಗಿನಕಾಯಿಗಿಟ್ಟು ನಿನ್ನ ರಕ್ತದಿಂದಲೇ ನಮ್ಮ ಆಸ್ಪತ್ರೆ ಅಡಗಲ್ ಸಮಾರಂಭ ದೀಪ ಉರಿಸದಿದ್ರು ನಾನು ಸಿಡಿದಿದ್ದ ಸೂರು ಶಿವನೇ ಅಲ್ಲ. ಹಂತಕ ಈ ಕೊಟ್ಟಿದ್ದನ ಶಾಂಪಲ್ ಅಂತ ತಿಳ್ಕೊಂಡು ಕುತ್ಕೊಂಡಿದ್ರ 4 ದಿನ ಈ ಭೂಮಿ ಮೇಲೆ ಬದುಕ್ತೀಯ. ಇಲ್ಲಂದ್ರ ಮಗನ ಬಾಯಿಗೆ ಅಕ್ಕಿ ಕಾಳು ಹಾಕೊಂಡು ಸುಡ್ಗಾಡ್ ಸೇರ್ತೀಯ. ಹೋಗು ಶಿವ್ಯಾ, ಹೋಗು. ನಿನಗೆ ಹೇಗೆ ತಿಳಿಯುತ್ತದೆ ಈ ನರಹಂತಕನ ಕುತಂತ್ರ? ನಾಳೆ ನಿನಗೊಂದು ಗತಿ ಕಾಣಿಸದಿದ್ದರೆ ನನ್ನ ಹೆಸರು ನರಹಂತಕನೇ ಅಲ್ಲ.